ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ಇವತ್ತೇನು ಈ ರೇಂಜಿಗೆ ರೆಡಿಯಾಗಿ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಅನ್ಕೋಬಹುದು. ಇವತ್ತು ನಮ್ಮ ಪಾಪುದು ಅನ್ನಪ್ರಾಶನ ಮಾಡೋಣ ಅಂತಿದ್ದೀವಿ. ಅದಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅವ್ನಿಗೆ ಆಕ್ಚುಲಿ ನಮ್ಮ ಕಡೆ ಯೂಶಲಿ 16th ಡೇಗೆ ಮಾಡ್ತಾರೆ. ನಮ್ಗೆ ಮಾಡೋಕ್ಕಾಗಿಲ್ಲ. ಆಲ್ರೆಡಿ ಒಂದು 3 months ಕಂಪ್ಲೀಟ್ ಆಗಿದೆ. ಹಾಗೆ ಇವಾಗ ಮಾಡ್ಸೋಣ ಅಂತ ಒಂದು ಅಲಂಕಾರ ಪೂಜೆನೂ ಇದೆ ಅವನ ಹೆಸರಲ್ಲಿ. ಎರಡನ್ನೂ ಒಟ್ಟಿಗೆ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಊರ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ರೆಡಿ ಆಗಿದ್ದೀನಿ. ಹೀಗೆ ಹೋಪ್ ಯು ಗೈಸ್ ಕ್ಯಾನ್ ಸಿ ಇಟ್. ಸ್ಯಾರಿ ಲೋಕಲ್ ಶಾಪಲ್ಲೇ ತೊಗೊಂಡಿದ್ದು. ಆ್ಯಂಡ್ ಇದು ನೆಕ್ಲೆಸ್ ನಾನು ಲಾಸ್ಟ್ ಟೈಮ್ ಪಾಪುದು ಚೈನ್ ತೆಗೆಯುವಾಗ ತೊಗೊಂಡೆಲ್ಲ ಅದೇ ನೆಕ್ಲೆಸ್ ಸ್ಟೈಲ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ತಾಳಿ ಚೈನ್, ಆಮೇಲೆ ಓಲೆ ನಾನು ಇದು ನಮ್ಮ ಮದುವೆ ಟೈಮಲ್ಲಿ ತೊಗೊಂಡಿದ್ದು ಓಲೆ. ಆ್ಯಂಡ್ ಇದು ಖಡ್ಗ ಕೂಡ ನಾನು ಮದುವೆಯಲ್ಲೇ ತೊಗೊಂಡಿದ್ದು. ಆ್ಯಂಡ್ ವಾಚ್ ನಾನು ಟೈಟನ್ ರಾಗ ಕಲೆಕ್ಷನ್ದು ಹಾಕ್ಕೊಂಡಿದ್ದೀನಿ. ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ತೊಗೊಂಡಿದ್ದು ವಾಚ್ ಇದು. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ವಾಚ್. ಯೂಶ್ವಲಿ ಏನೇ ಎಥ್ನಿಕ್ ಒಕೇಶನ್ ಇದ್ರೂ ನಾನು ಇದೇ ವಾಚ್ ಹಾಕ್ತೀನಿ. ಬಿಕಾಸ್ ಇದು ತುಂಬ ವರ್ಸಿಟೈಲ್, ಎಲ್ಲ ಔಟ್ಫಿಟ್ಸ್ ಜೊತೆ ಹೋಗುತ್ತೆ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕಂದ್ರೆ ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಯಾ, ಸೊ this is the saree look. So let's go. ಅರೌಂಡ್ 9 o'clock ನಾವು ಟೆಂಪಲ್ ರೀಚ್ ಆದ್ವಿ. ಅವರು ಬೇಗನೆ ಬರೋಕ್ಕೆ ಹೇಳಿದ್ರು, ಅಲಂಕಾರ ಪೂಜೆ ಎಲ್ಲ ಇದ್ದಿದ್ದರಿಂದ. ಸೊ ಟೆಂಪಲ್ ರೀಚ್ ಆದಮೇಲೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಯಾಕಂದರೆ ಅಲಂಕಾರ ಪೂಜೆ ಇದ್ದಿದ್ದರಿಂದ ಅವರು ಸೀರೆ ಎಲ್ಲ ಉಡಿಸ್ಬೇಕಿತ್ತು ದೇವರಿಗೆ. ನಾವು ತೊಗೊಂಡೋಗಿದ್ದ ಸೀರೆನ ನಾನು ಫಸ್ಟೇ ಅವ್ರಿಗೆ ಕೊಟ್ಟಿದ್ದೆ. ಸೊ ಅವರು ದೇವ್ರಿಗೆ ಸೀರೆ ಉಡಿಸ್ತಾ ಇದ್ರು. ಅದೇ ಟೈಮಲ್ಲಿ ನಾವು ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡ್ವಿ. ಸೊ ನಾವು ದೇವ್ರಿಗೆ ಏನೇನು ಅರ್ಪಿಸ್ಬೇಕು ಅಂತ ತಂದಿದ್ವಿ ಅದನ್ನೆಲ್ಲ ಒಂದು ತಟ್ಟೆಲಿ ಜೋಡಿಸ್ಬಿಟ್ಟು ತೊಗೊಂಡೋಗಿ ದೇವ್ರ ಮುಂದೆ ಇಟ್ವಿ. ಸೊ ಅಷ್ಟೊತ್ತಿಗಾಗಲೇ ಅವರು ದೇವ್ರಿಗೆ ಸ್ಯಾರಿ ಎಲ್ಲ ಉಡಿಸಿ ನೀಟಾಗಿ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು ಅಲಂಕಾರ. ಆಮೇಲೆ ಅವರು ಪೂಜೆ ಸ್ಟಾರ್ಟ್ ಮಾಡಿದ್ರು. ಅಲಂಕಾರ ಪೂಜೆ ಆದಾಗೆ ನಾವು ಅನ್ನಪ್ರಾಶನಕ್ಕೆ ರೆಡಿ ಮಾಡ್ಕೊಂಡ್ವಿ. ಸೊ ದೀಪಾವಳಿದು 3rd ಡೇ ನಾವು ಅನ್ನಪ್ರಾಶನ ಮಾಡಿಸಿದ್ದು ಅವನಿಗೆ. ತುಂಬ ಒಳ್ಳೆ ದಿನ ಅಂತ ಹೇಳಿದರು. ಸೊ ಅದೇ ದಿನ ಅನ್ನಪ್ರಾಶನ ಇಟ್ಕೊಂಡ್ವಿ. ಅದು ಮತ್ತೆ ಸರಿ ಮಾಡಿಕೊಂಡ್ರೆ ಅದ್ರ ಮೇಲೆ ಕುಂಕುಮ ಆಯ್ತು. ಬೇಬಿ ಆಯ್ತು ಆಯ್ತು ಆಯ್ತು. ಶಾಮಿ ಶಾಮಿ. ಅದು ಆಯ್ತಪ್ಪ ಆಗೋಯ್ತು. ರಿಂಗ್ ಅನ್ನ ಬಿಟ್ಬಿಟ್ಟಿತ್ತು. ಜಾಲಿ ಹೋಯ್ತೇನೋ. ಜಾಲಿದೆ ಅದೇನಾಯ್ತು, ಇಲ್ಲಿ ಹೋಗ್ಲಿಲ್ಲ. ನಾಲಿಗೆ ಹೋಗುವಾಗ ಇದನ್ನ ತೆಗಿಲಿಕ್ಕೆ ಕೈ ಹಾಕುವಾಗ ಮಗು ಜೋರು ಆಡುವಾಗ ಒಳಗೋಯ್ತು. ರಿಂಗ್ ಎಲ್ಲ ಭಾರಿ ಡೇಂಜರ್. ಇದಕ್ಕೆ ರಿಂಗ್ ಕ್ರಮ ಇಲ್ಲ. ತುಪ್ಪ, ಜೇನು, ಬಜೆ ಅಂತ ಇರ್ತದೆ. ಕೊಡಿ ಕೊಡಿ. ನಾಲಿಗೆಗೆ ಉಜ್ಜಿ ಪ್ರೊನೌನ್ಸಿಯೇಷನ್ ಒಂದೊಂದ್ಸರಿ ಅದು ಮೋಷನಿಗೂ ಸರಿ ಆಯ್ತದೆ. ಅದು ಹೌದು, ಪ್ರೊನೌನ್ಸಿಯೇಷನ್ ಉರುಳಾಡೋದಿಲ್ಲ ನಾಲಿಗೆಲ್ಲ. ಪ್ರೊನೌನ್ಸಿಯೇಷನ್ಗೆ ಪೂಜೆ ಎಲ್ಲ ಚೆನ್ನಾಗಾಯಿತು. ಬಟ್ ನಮ್ಮ ಅಮ್ಮಗೆ ಬರೋಕ್ಕಾಗಿಲ್ಲ, ಅದೊಂದೇ ಮಿಸ್ ಆಗಿತ್ತು. ಸೊ ದ್ಯಾಟ್ಸ್ ಇಟ್ ಗೈಸ್, ದ್ಯಾಟ್ ವಾಸ್ ಟುಡೇಸ್ ವ್ಲಾಗ್. ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.